ಹಾಯ್ ನಮಸ್ಕಾರ, ವೆಲ್ಕಮ್ ಟು ಮೈ ಲಾಗ್. ನಾನಿವತ್ತು ಬೆಳಗ್ಗೆ ಫ್ರೆಶ್ ಅಪ್ ಆಗಿ ರೆಡಿಯಾಗಿ ಚಿಂತಾಮಣಿಗೆ ಹೋಗೋಣ ಅಂತ ಬಂದೆ. ನಮ್ಮ ಬಸ್ಸಲ್ಲಿ ನೋಡಿದರೆ ಫುಲ್ ರಶ್ ಆಗೋಗಿದೆ. ಯಾಕಂದರೆ ಕೈವಾರಲ್ಲಿ ಏನೋ ಫಂಕ್ಷನ್ ಇದೆ ಅಂತ ಫುಲ್ ರಶ್ ಆಗಿದೆ ಬಸ್ಸು. ನಾನು ಕೈವಾರ ಕ್ರಾಸಿಗೆ ಬಂದು 1 ಅವರ್ ವೆಯ್ಟ್ ಮಾಡಿದ್ದೀನಿ ನಮ್ಮ ಬರ್ಡೇ ಗರ್ಲ್ ಬರೋಕ್ಕೆ. ಫೈನಲಿ ಬಂದೇ ಬಿಟ್ಟರು 1 ಅವರ್ ವೆಯ್ಟ್ ಮಾಡಿಸಿ. ಮತ್ತು ಬಸ್ ವೆಯ್ಟ್ ಮಾಡ್ತಾಯಿದ್ರೆ ಬಸ್ ನೋಡಿದರೆ ಕಡಪ ಬಸ್ ಬಂದುಬಿಡ್ತು. ಸರಿ ಎಲ್ಲಾದರೂ ಹೋಗ್ಲಿ ಅಂತ ಮತ್ತೆ ವೆಯ್ಟ್ ಮಾಡಿಕೊಂಡು ಚಿಂತಾಮಣಿ ಬಸ್ ಬಂತು. ಚಿಂತಾಮಣಿ ಬಸ್ ಹತ್ಕೊಂಡು 2 ಆಧಾರ್ ಕಾರ್ಡ್ ಇಟ್ಕೊಂಡು 3 ಟಿಕೆಟ್ ತೊಗೊಂಡು ಚಿಂತಾಮಣಿಗೆ ಬಂದ್ವಿ. ಅಲ್ಲಿಂದ ಐಶುಗೆ ಕಾಲ್ ಮಾಡಿದರೆ ಐಶು ಪಾಲಿಟೆಕ್ನಿಕ್ ಫೀಲ್ಡಲ್ಲಿ ಇದ್ದೀನಿ ಬಾ ಅಂತಂದ್ಲು. ಅಲ್ಲಿಗೆ ಹೋಗಿ ನೋಡಿದ್ರೆ ನಮ್ಮ ಸೀನಿಯರ್ ಅಣ್ಣ ಸಿಕ್ಕಿದ್ರು. ಇವು ಅಣ್ಣನ ನೋಡಿದ್ರೆ ಯಾರಾದರೂ ಸೀನಿಯರ್ ಅಂತಾರ ಹೇಳಿ ನೀವೇ. ಅಲ್ಲಿಂದ ಮತ್ತೆ ವಾಪಸ್ ಬಸ್ ಸ್ಟ್ಯಾಂಡಿಗೆ ಬರೋವಾಗ ಏನೋ ಪ್ರತಿಭಟನೆ ಮಾಡ್ತಾಯಿದ್ರು. ಏನು ಅಂತ ಎಕ್ಸಾಕ್ಟ್ಲಿ ನನಗೂ ಗೊತ್ತಿಲ್ಲ. ಸರಿ ಅಂತೇಳಿ ನಾನು ವೀಡಿಯೋ ಮಾಡಿಕೊಂಡು ಬಸ್ ಸ್ಟ್ಯಾಂಡಿಗೆ ಬಂದುಬಿಟ್ವಿ. ಅಲ್ಲಿಂದ ನಾವು ಚಿಂತಾಮಣಿಯಿಂದ ಕೋಲಾರ ಬಸ್ ಹತ್ಕೊಂಡು ಬಂದ್ವಿ. ನೋಡಿ ಸೀಟ್ ಇಲ್ಲ ಅಂದ್ಬಿಟ್ಟು ಐಶು ನನ್ನ ತೊಡೆ ಮೇಲೆ ಕೂತ್ಕೊಂಡಿದ್ದಾಳೆ, ಯುವ ತೊಡೆ ಮೇಲೆ ವರ್ಷಿಣಿ ಕೂತ್ಕೊಂಡಿದ್ದಾಳೆ. ಇನ್ನೊಬ್ಬ ಬರ್ಡೇ ಗರ್ಲ್ ಬಂದು ಆರಾಮಾಗಿ ಸೀಟ್ ಇದೆ ಅಂತ ಕೂತ್ಕೊಂಡು ಫೋನ್ ನೋಡ್ತಿದ್ದಾಳೆ. ಇಲ್ಲೂ ಕೂಡ 4 ಆಧಾರ್ ಕಾರ್ಡ್ ಇಟ್ಕೊಂಡು 5 ಟಿಕೆಟ್ ತೊಗೊಂಡಿದ್ದೀವಿ. ಇವತ್ತಂತೂ 2 ಬಸ್ಸಲ್ಲೂ ಕಂಡಕ್ಟರ್ನ ಚೆನ್ನಾಗಿ ಯಾಮಾರಿಸಿದ್ದೀವಿ. ಅಲ್ಲಿಂದ ಕೋಲಾರಾಗಿ ಬಂದು ಕೋಲಾರಮ್ಮನ ದೇವಸ್ಥಾನಕ್ಕೆ ಹೋಗೋಣ ಅಂತ ಬಂದ್ವಿ. ನೋಡಿದರೆ ದೇವಸ್ಥಾನ ಬಾಗಿಲಾಗ್ಬಿಟ್ಟಿದ್ದಾರೆ. ನೋಡಿದರೆ ಫುಲ್ ಸುಸ್ತಾಗಿ ಹೋಗಿದ್ದಾಳೆ. ಏನು ಬನ್ನು ಬರ್ಡೇ ದಿನ ಈ ಕೆಲಸ ಕೊಡ್ತೀಯ ಅಂತ ಚೆನ್ನಾಗಿ ನನ್ನ ಮೇಲೆ ಕೋಪ ಮಾಡಿಕೊಂಡ್ಳು. ಸರಿ ಬಾರಮ್ಮ ಇನ್ಯಾವ ದೇವಸ್ಥಾನಕ್ಕೆ ಹೋಗೋದು ಬೇಡ ಅಂತ ಕರ್ಕೊಂಡೋದ್ವಿ. ಅಲ್ಲಿಂದ ನಾವು ಬಂದಿದ್ದೆ ಕಾವೇರಿ ಚಾಟ್ಸ್ ಅಂತ. ಇದು ಬಂದು ಬಸ್ ಸ್ಟ್ಯಾಂಡ್ ಹಿಂದೆ ಸಿಗ್ನಲ್ ಹಿಂದೆ ಲೊಕೇಟ್ ಆಗಿದೆ. ಇಲ್ಲಿ ಸೆಲೆಬ್ರೇಷನ್ಗೆಲ್ಲ ಯಾವುದೇ ಥರ ದುಡ್ಡು ತೊಗೊಳೋದಿಲ್ಲ. ನೀವು ಕೋಲಾರಲ್ಲಿ ಏನಾದರೂ ಬರ್ಡೇ ಸೆಲೆಬ್ರೇಟ್ ಮಾಡ್ಕೋಬೇಕಂದ್ರೆ ಇಲ್ಲಿಗೊಂದ್ಸರಿ ವಿಸಿಟ್ ಮಾಡಿ. ಇನ್ನೇನು ಬಂದಾಯ್ತಲ್ಲ ಬರ್ಡೇ ಸೆಲೆಬ್ರೇಟ್ ಮಾಡೋಣ ಅಂತ ಬಂದ್ವಿ. ನೋಡಿ ನಗುತ್ತಾ ನಗುತ್ತಾ ಬಾಳು ನೀನು 100 ವರ್ಷ ಎಂದು ಹೀಗೆ ಇರಲಿ ಹರ್ಷ ಹರ್ಷ ಬಾಳಿನ ದೀಪ ನಿನ್ನ ನಗು. ಇಬ್ಬರು ಫ್ರೆಂಡ್ಸ್ದು ಒಂದೇ ದಿನ ಬರ್ಡೇ ಬಂದಿರೋದ್ರಿಂದ ಒಂದೇ ಕೇಕ್ ಮೇಲೆ 2 ಹೆಸರು ಹಾಕ್ಸ್ಬಿಟ್ಟು ಕಟ್ ಮಾಡಿಸ್ಬಿಟ್ಟು ಸೆಲೆಬ್ರೇಟ್ ಮಾಡಿಬಿಟ್ವಿ. ಎಲ್ಲರೂ ಕೇಕ್ ತಿನ್ಸಿದ್ದಾದ್ಮೇಲೆ ನಾನು ಅದೇ ಇಬ್ರಿಗೂ ವಿಶ್ ಮಾಡಿ ಕೇಕ್ ತಿನ್ಸೋಣ ಅಂತ. ಒನ್ಸ್ ಅಗೇನ್ ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ ಪಲ್ಲವಿ ಆ್ಯಂಡ್ ಯುವ. ಹೀಗೆ 100 ಕಾಲ ಖುಷಿಯಾಗಿ ಚೆನ್ನಾಗಿ ಅಂತೇಳಿ ವಿಶ್ ಮಾಡ್ತಾ ಇದ್ದೀನಿ. ನಮ್ಮ ಐಶು ಪಲ್ವಿಗೆ ಅಂತ ಗಿಫ್ಟ್ ತಂದಿದ್ಲು. ಅವಳು ಗಿಫ್ಟ್ ಕೊಟ್ಟಿದ್ದಾದಮೇಲೆ ಇನ್ನೇನು ಅವಳು ತಂದಿರೋ ಗಿಫ್ಟನ್ನ ನಾನು ಇಸ್ಕೊಂಡು ನಾನು ಒಂದು ಫೋಟೋಗೆ ಪೋಸ್ ಕೊಟ್ಬಿಟ್ಟೆ. ಏನೋ ದೊಡ್ಡದಾಗಿ ನಾನು ಗಿಫ್ಟ್ ತೊಗೊಂಡೋಗಿರೋಳ ಥರ. ಅದಾದಮೇಲೆ ನಾನು ಇಬ್ಬರು ಬರ್ಡೇ ಗರ್ಲ್ಸ್ ಜೊತೆನೂ ವೀಡಿಯೋ ಮಾಡಿಸ್ಕೊಂಡೆ, ಫೋಟೋ ತೊಗೊಂಡೆ. ನಾವು ಆರ್ಡರ್ ಮಾಡಿರೋ ಫುಡ್ ಬರೋವರೆಗೂ ಏನು ಮಾಡೋದು ಅಂತ ನಾನು ಇವಾಗ ಕೇಕ್ ತಿಂತಾಯಿದ್ವಿ. ಕೇಕ್ ಅಂತೂ ಸೂಪರಾಗಿದೆ ಟೇಸ್ಟು. ಆಮೇಲೆ ಎಲ್ಲರೂ ಒಂದು ಗ್ರೂಪ್ ವೀಡಿಯೋ ಮತ್ತು ಫೋಟೋ ತೊಗೋಣ ಅಂತ ಬಂದು ವೀಡಿಯೋ ಮಾಡಿಸ್ಕೊಂಡು ಫೋಟೋ ತೊಗೊಂಡು ಬಂದ್ವಿ. ಅಷ್ಟರೊಳಗಡೆ ನಾವು ಆರ್ಡರ್ ಮಾಡಿದ ಫುಡ್ ಬಂದಿತ್ತು. ನಾನು ಯುವ ವರ್ಷಿಣಿ ತಿನ್ನೋಣ ಅಂತ ಹೋದ್ವಿ. ನಾವಿಲ್ಲಿ ಚೆನ್ನಾಗಿ ತಿಂತಾಯಿದ್ರೆ ಈ ಐಶುದು ಪಲ್ವಿದು ಫೋಟೋಸ್ ತೊಗೊಂಡಿದ್ದು ರೀಲ್ಸ್ ಮಾಡಿದ್ದಂತೂ ಮುಗ್ದೇ ಇಲ್ಲ. ಸರಿ ಇವ್ರಿಗೆ ರೀಲ್ಸ್ ಮಾಡ್ಕೊಂಡಿರಲಿ ಅಂದ್ಬಿಟ್ಟು ನಾನು ಯುವ ವರ್ಷಿಣಿ ತಿಂತಾಯಿದ್ವಿ. ಮತ್ತು ಅವರು ಬಂದರು. ನಾನು ಮಶ್ರೂಮ್ ಕಬಾಬ್ ತಿನ್ನೋಣ ಅಂತ ಸಾಸ್ ಹಾಕ್ಕೋತಾಯಿದ್ರೆ ಈ ಪಲ್ವಿ ಇದ್ದಾಳಲ್ವ, ನಾನು ಸ್ವಲ್ಪ ಸಾಸ್ ಹಾಕ್ಕೊಂಡ್ರೆ ಜಾಸ್ತಿ ಸಾಸ್ ಹಾಕ್ಬಿಟ್ಟು ತಿನ್ನೋಕ್ಕಾಗದೇ ಇರೋ ಥರ ಮಾಡಿಬಿಟ್ಲು. ಏನು ಮಾಡೋದು ಗುರು, ಒಂದೊಂದಲ್ಲ ಗುರು ಇವಳ್ದಂತೂ. ಲೇಟಾಗಿ ಬಂದು ಎಷ್ಟು ಬೇಗ ತಿಂತಿದ್ದಾರೆ ನೋಡಿ ಐಶು ಮತ್ತು ಪಲ್ಲವಿ. ಅಲ್ಲಿಂದ ನಾವು ಬಸ್ ಸ್ಟ್ಯಾಂಡ್ಗೆ ಹೋಗೋಣ ಅಂತ ಬಂದ್ವಿ. ಬಸ್ ಸ್ಟ್ಯಾಂಡ್ಗೆ ಹೋದ್ಮೇಲೆ ಐಶು ಇತ್ಕೊಂಡು ನಾನು ಶ್ರೀನಿವಾಸಪುರಕ್ಕೆ ಹಿಂಗೆ ಹೋಗ್ತೀನಿ, ನೀವು ಈ ಕಡೆನೇ ಹೋಗಿ ಚಿಂತಾಮಣಿಗೆ ಅಂದ್ಲು. ಸರಿ ಅಂತ ಹೇಳಿ ಹೋಗೋಣ ಅಂತ ಹೋದರೆ ಐಶು ಇನ್ನೇನು ಯಾವತ್ತೂ ಸಿಗದೇ ಇರೋಳ ಥರ ಎಲ್ಲರಿಗೂ ಬಾಯ್ ಮಾಡಿಕೊಂಡು ಸೆಕೆಂಡ್ ಕೊಟ್ಕೊಂಡು ಹೋದ್ಲು. ಕೋಲಾರಿಂದ ನಾವು ಚಿಂತಾಮಣಿ ಬಸ್ ಹತ್ಕೊಂಡು ಚಿಂತಾಮಣಿ ಬಸ್ ಸ್ಟ್ಯಾಂಡಿಗೆ ಬಂದ್ವಿ. ಅಲ್ಲಿಂದ ನಮ್ಮ ರೂಟ್ ಬಸ್ ಹತ್ಕೊಂಡು ನಾನು ಊರಿಗೆ ಬರೋಣ ಅಂತ ಬಂದೆ. ಮನೆಗೆ ಬಂದು ಫ್ರೆಶ್ ಅಪ್ ಆಗಿ ಕಾಫಿ ಮಾಡ್ಕೊಂಡು ಕುಡಿದೆ. ನನ್ನ ಇಬ್ಬರು ಫ್ರೆಂಡ್ಸ್ನ ಬರ್ಡೇ ದಿನ ಈ ಥರ ಇತ್ತು. ನನ್ನ ವಿಡಿಯೋಸ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಫಾಲೋ ಮಾಡೋದನ್ನು ಮರಿಬೇಡಿ. ಯೂಟ್ಯೂಬಲ್ಲಿ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ. ಇವತ್ತಿನ ಕತೆ ಇಷ್ಟೇ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು.